ನಮ್ಮ ಕೆ ಎಚ್ ಮುನಿಯಪ್ಪನವರು ಅವ್ರದ್ದು ನಿನ್ನೆ ಇಲ್ಲ ಮೊನ್ನೆ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅವರಿಗೆ ಅವತ್ತಿನ ದಿವಸ ಶುಭ ಕೋರೋದಕ್ಕೆ ಆಗಿರಲಿಲ್ಲ. ದೇವನಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ನನಗೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅನೇಕ ಕಾರಣದಿಂದ ಆಗಿರಲಿಲ್ಲ. ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ, ಭಗವಂತ ಅವರಿಗಿನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ, ಮತ್ತು ಇಲ್ಲಿಯವರೆಗೆ ಅವರೇನೆಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಹಾಗೆ ಅಂತೇಳಿ ಶುಭ ಕೋರಬೇಕು ಅಂತೇಳಿ ನಾನು ಬೆಳಿಗ್ಗೆ ಇವತ್ತು ಬಂದಿದ್ದೇನೆ. ಕೆ ಎಚ್ ಮುನಿಯಪ್ಪನವರು ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ. 7 ಬಾರಿ ಲೋಕಸಭೆಗೆ ಸತತವಾಗಿ ಪ್ರತಿನಿಧಿಸಿ ಆ ಹಿರಿತನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಮತ್ತು ಅನೇಕ 2 ಬಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅದು ರೈಲ್ವೆಯಲ್ಲಿ ಇರ್ಬೋದು, ಅಥವಾ ಸರ್ಫೇಸ್ ಟ್ರಾನ್ಸ್ಪೋರ್ಟಲ್ಲಿ ಇದ್ದಾಗ ಅದರಲ್ಲಿ ಇರ್ಬೋದು, ಮತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ರಾಜ್ಯದ ಅನೇಕ ಸಮಸ್ಯೆಗಳಿಗೆ ಹಿತವನ್ನು ಕಾಯತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಬಾರಿ 23ರಲ್ಲಿ ದೇವನಹಳ್ಳಿನಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಇವತ್ತು ನಮ್ಮ ಸರ್ಕಾರದಲ್ಲಿ ಒಬ್ಬ ಹಿರಿಯ ಸಚಿವರಾಗಿ ಇದ್ದಾರೆ. ಮತ್ತು ರಾಜ್ಯಕ್ಕೆ ಅವರಿಂದ ಅನೇಕ ಕೊಡುಗೆಗಳನ್ನು ಕೂಡ ಈ 3 ವರ್ಷದಲ್ಲಿ, ಇನ್ನೇನು ಹತ್ತಿರ ಮೇಗೆ ಬಂದರೆ 3 ವರ್ಷ ಆಗುತ್ತೆ, ಈ 3 ವರ್ಷದಲ್ಲಿ ಅವರು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ದಲಿತ ಸಮುದಾಯದಲ್ಲಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಒಬ್ಬ ನಾಯಕನಾಗಿ ಎಲ್ಲ ಸಮುದಾಯಕ್ಕೂ, ರಾಜ್ಯದ ನಾಯಕನಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನ ನಾವು ಬರೀ ಒಂದು ವರ್ಗಕ್ಕೆ ಸೀಮಿತ ಮಾಡೋದಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಆ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಾವೆಲ್ಲ ದಲಿತ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಆ ಸಮುದಾಯದಲ್ಲಿ ಕೂಡ ಹಿರಿತನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅದರಿಂದ ಅವರನ್ನು ಭೇಟಿ ಮಾಡಿ ಶುಭವನ್ನು ಕೋರ್ತಕ್ಕಂಥ ಕೆಲಸ ನಂದು ಅಂತೇಳಿ ನಾನು ಬಂದಿದ್ದೇನೆ. ನಂದು ಒಳ ಮೀಸಲಾತಿ ವಿಚಾರವಾಗಿ ಒಂದಿಷ್ಟು ಅಭಿಪ್ರಾಯಗಳು ಬೇರೆ ಬೇರೆ ಇರ್ತಿತ್ತು. ಮುನಿಯಪ್ಪ ಸರು ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡಿದ್ರು, ಆಮೇಲೆ ಅಭಿಪ್ರಾಯ ಬದಲಾಗಿತ್ತು. ಇದನ್ನೆಲ್ಲ ನಾವು ನೋಡಿದ್ದೀವಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ನೀವು ಹೋಗಿದ್ರಿ. ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾದ್ರು ಒಳ ಮೀಸಲಾತಿ ಗೊಂದಲವನ್ನು ಮೊದಲು ನಾವೇ ಬಗೆಹರಿಸ್ಕೋಣ, ಯಾಕಂದ್ರೆ ಬೇರೆ ಸಂದೇಶ ಹೋಗೋದು ಬೇಡ ಅಂತ ಏನೋ ಮಾತುಕತೆ ಆಗಿದೆ. ಇಲ್ಲ ನೋಡಿ, ಇದರಲ್ಲಿ ಯಾವುದು ಮುಚ್ಚುಮರೆ ಏನಿಲ್ಲ. ನಾವು 56% ರಿಸರ್ವೇಷನ್ ಕೊಡಬೇಕು ಅಂಥೇಳಿ 56% ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ತೀರ್ಮಾನ ಆದಾಗ 7%, 3% ಇದ್ದದ್ದನ್ನು ಇನ್ನೂ 4% ಜಾಸ್ತಿ ಮಾಡಿ 7% ST ಸಮುದಾಯಕ್ಕೆ, ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ಜಾತಿಗೆ 2%, ಅಂದರೆ ಅದು 36% ಆಗುವಂಥದ್ದು. ಇದನ್ನು ನಾವು ತೀರ್ಮಾನ ಮಾಡಿ ಆ ಪ್ರಕಾರ ರಿಸರ್ವೇಷನ್ ಮಾಡೋದಕ್ಕೆ ನಾವು ಹೊರಟಿದ್ದು. ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಆ 56% ಆಧಾರವಾಗಿ ಇಟ್ಕೊಂಡೇ ನಾವು 6, 6, 5 ಅಂತೇಳಿ 3 ವರ್ಗಗಳನ್ನು ಮಾಡಿದ್ದು. ಅದನ್ನು ಎಲ್ಲರೂ ಕೂಡ ಒಪ್ಪಿದರು, ಯಾರೂ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಯಾವಾಗ ಕೋರ್ಟ್ನಲ್ಲಿ 56% ಕೊಡೋದಕ್ಕೆ ಆಗೋದಿಲ್ಲ, ನಮಗೆ ಇಂದಿರಾ ಸಹಾನಿ ಕೇಸ್ನಲ್ಲಿ 50%ಗೆ ಸೀಲಿಂಗ್ ಆಗಿದೆ ರಿಸರ್ವೇಷನ್ನು, 56 ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ, ಆದರೂ 50%ಅನ್ನು ನೀವು ಮುಂದುವರಿಸ್ಕೊಳ್ಳೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತೇಳಿ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ. ಆ ಆಧಾರದ ಮೇಲೆ ಇವತ್ತು ನಾವು ಏನು 6, 6, 5 ಅಂತ ಮಾಡಿದ್ದೋ ಅದನ್ನು ನಾವೀಗ 50%ಗೆ ಇಳಿಸಿದ ಮೇಲೆ ಯಾವ ರೀತಿ ಪ್ರಪೋರ್ಷನೇಟಾಗಿ ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಅದನ್ನು ವರ್ಕೌಟ್ ಮಾಡಬೇಕು. ಇದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ. ನಮ್ಮಲ್ಲೇ ಆಗಲಿ ಅವರಲ್ಲೇ ಆಗಲಿ ಯಾವುದೇ ವ್ಯತ್ಯಾಸವನ್ನು ನಾವು ಮಾಡಿಕೊಂಡಿಲ್ಲ. ಟೆಕ್ನಿಕಲ್ ಆಗಿ ಒಂದಿಷ್ಟು ರೋಸ್ಟರ್ ಸಿಸ್ಟಮನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪ್ರಮೋಷನ್ಸ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು
ಆಗಬಾರ್ದು ಅಂತೇಳಿ ನಾವು ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಬಗೆಹರಿಸ್ಕೊಂಡ್ಮೇಲೆ ಬಹುಶಃ ಸದ್ಯದಲ್ಲೇ ಮುಂದಿನ ಕ್ಯಾಬಿನೆಟ್ಟಲ್ಲಿ ಅಷ್ಟರಲ್ಲಿ ತೀರ್ಮಾನ ಮಾಡ್ತೀವಿ, ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಇದರಲ್ಲಿ ಯಾವ ವ್ಯತ್ಯಾಸಗಳು ಇಲ್ಲ. ಇದರಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ಇದು ಬರೀ ನಾವು 2 ಸಮುದಾಯ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಕೂಡ ಇದ್ದಾವೆ. ಬೋವಿಸ್ ಇದ್ದಾರೆ, ಲಂಬಾಣಿಸ್ ಇದ್ದಾರೆ, ಕೊರ್ಚ, ಕೊರ್ಮ ಮತ್ತು ಅಲೆಮಾರಿಗಳನ್ನು ಕೂಡ ನಾವು ಅವರಿಗೂ ಪ್ರತ್ಯೇಕವಾಗಿ ಒಂದು ರಿಸರ್ವೇಷನ್ ಫ್ಯಾಕ್ಟರ್ ಇಡಬೇಕು ಅಂತೇಳಿ ಅದು ಚರ್ಚೆ ಆಗಿದೆ. ಇವೆಲ್ಲ ಪರಿಗಣಿಸಿ ಮುಂದಿನ ಕ್ಯಾಬಿನೆಟ್ಟಲ್ಲಿ ನಾವು ಅಂತಿಮವಾಗಿ ತೀರ್ಮಾನ ತಗೊಳ್ತೀವಿ. ಮೀಸಲಾತಿ ವಿಚಾರದಲ್ಲಿ 2 ಟೀಮ್ಗಳಾಗೋಗಿದೆ ಅಂತ ಬಿಂಬಿಸ್ತಾ ಇದೆ ಸರ್ ಕಳೆದ ಒಂದು 2 ವಾರದಿಂದ. ಆ ಥರ 2 ಟೀಮ್ಗಳು, ಎಡದೊಂದು ಟೀಮು ಬಲದೊಂದು ಟೀಮು, ಈಗ 2 ಟೀಮ್ ಒಂದಾಗಿದೆ ಅಥವಾ 2 ಟೀಮ್ ಇತ್ತ ಅಥವಾ ಎಲ್ಲರೂ ಒಂದಾಗಿದೆ? ಯಾವುದು ಟೀಮೇ ಇಲ್ಲಲ್ಲ, 2 ಇಲ್ಲ 3 ಇಲ್ಲ. ಟೀಮ್ ಎಲ್ಲಿದೆ? ಈಗ ಒಬ್ಬೊಬ್ಬರು ಒಂದೊಂದು ಏನು ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಭಿಪ್ರಾಯ ಹೇಳಿದ ಕ್ಷಣಕ್ಕೆ ಟೀಮ್ ಆಗಿ ಹೋಗ್ಬಿಡೋದಿಲ್ಲ. ಅದರಿಂದ ಯಾವುದೂ ಟೀಮ್ಗಳು ಇಲ್ಲ. ಅವು ಯಾವುವು ಸಪ್ರೇಟಾಗಿ ಈಗ ಇದರ ಅಡ್ವಾಂಟೇಜನ್ನು ಕಾಂಗ್ರೆಸ್ಸಿಗೆ ಇದು ಕ್ರೆಡಿಟ್ ಬರುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಅಡ್ವಾಂಟೇಜ್ ತೊಗೊಳಕ್ಕೆ ಹೋದರೆ ಅಥವಾ ಜನತಾದಳದವ್ರ ಅಡ್ವಾಂಟೇಜ್ ತೊಗೊಳಕ್ಕೆ ಹೋದರೆ ಅದು ಬೇರೆ ಮಾತು. ಅದನ್ನು ರಾಜಕೀಯವಾಗಿ ನಾವು ಯಾವ ರೀತಿ ಎದುರಿಸ್ಬೇಕೋ ಅದನ್ನು ಎದುರಿಸ್ತೀವಿ. ಆದರೆ ಯಾವುದೂ ಕೂಡ ವ್ಯತ್ಯಾಸಗಳಿಲ್ಲದೆ ನಾವು ಎಲ್ಲ ಸಮಾನ ಮನಸ್ಕರು ಅಂತ ಅಂತಿರಲ್ಲ ನೀವು, ಆ ರೀತಿ ಒಂದೇ ಮನಸ್ಸಿನಿಂದ ನಾವು ತೀರ್ಮಾನವನ್ನು ಮಾಡ್ತೀವಿ. ಅಲ್ಲ, ಅದನ್ನೇ ನಾನು ಹೇಳಿದ್ದು, ನಾನು ಒಂದೇ ವರ್ಡಲ್ಲಿ ಹೇಳಿದೆ ಟೆಕ್ನಿಕಲ್ ಅಂತ, ನೀವು ಅರ್ಥ ಮಾಡ್ಕೊಳ್ಳಿ. 56,000 ಹುದ್ದೆಗಳನ್ನು ನೇಮಕಾತಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಬಡ್ಜೆಟ್ನಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತಿಳಿಸಿದ್ದಾರೆ. ಈ 56,000 ರೆಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ನಿಯಮಗಳು ಮಾಡಬೇಕಲ್ವಾ? ನಾವು ನೋಟಿಫಿಕೇಷನ್ ಮಾಡುವಾಗಲೇ ನಾವು ರಿಸರ್ವೇಷನ್ ಹೇಳಬೇಕಾಗುತ್ತೆ. ನೋಟಿಫಿಕೇಷನ್ ಮಾಡಿ ಆಮೇಲೆ ರಿಸರ್ವೇಷನ್ದು ಹೇಳೋಕ್ಕಾಗೋದಿಲ್ಲ. ಮೊದಲೇ ನಾವು 10,000 ಹುದ್ದೆ ಕರಿತೀವಿ ಅಂದರೆ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು ಡಿಫೈನ್ ಮಾಡಲೇಬೇಕು. ಅದನ್ನು ಮಾಡೋದಕ್ಕೆ ಟೆಕ್ನಿಕಲ್ ಆಗಿ ವರ್ಕೌಟ್ ಮಾಡ್ತಾಯಿದ್ದೀವಿ. ಬಳ್ಳಾರಿ ಇನ್ಸಿಡೆಂಟಿಗೆ ಆ ಹುಡುಗ ಯಾರು ಈ ಒಂದು ಘಟನೆಗೆ ಕಾರಣ ಆಗಿದ್ದಾನೆ ಅವನನ್ನು ಹುಡುಕ್ತಾ ಇದ್ದೀವಿ. ಇನ್ನೂ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅದನ್ನು ಸದ್ಯದಲ್ಲೇ ಅವನ್ನ ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡು ಬಂದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅವನು ಯಾಕೆ ಮಾಡಿದ್ದಾನೆ, ಅವನ ಉದ್ದೇಶ ಏನು, ಯಾರೋ ಹೇಳ್ತಾ ಇದ್ದರು ಅವನು ಡ್ರಗ್ಸ್ ತೊಗೊಂಡಿದ್ದ ಅಂತ, ಅದು ಏನು ಅಂತೇಳಿ ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಒಂದು ವೇಳೆ ಅದು ಸತ್ಯ ಇದ್ದರೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.